ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಡೈಲಿ ವೇರ್ ಇಯರಿಂಗ್ಸ್ ಕಲೆಕ್ಷನ್ನ. ಸೊ ಇದೇನಿದೆ ನನ್ನ ಜ್ಯುವೆಲ್ಸ್ನ ಸ್ಟೋರ್ ಮಾಡಲಿಕ್ಕೆ ಇಟ್ಕೊಂಡಿರೋಂಥ ಬಾಕ್ಸು ತುಂಬ ಕ್ಯೂಟ್ ಆಗಿದೆ. ಅದು ನಾನು ಆನ್ಲೈನಲ್ಲಿ ಏನೋ ಆರ್ಡರ್ ಮಾಡಿದಾಗ ಸಿಕ್ತಂಥ ಬಾಕ್ಸು. ಟ್ರಂಕ್ ಮಾಡೆಲ್, ಹಿಂದ್ಗಡೆ ಎಲ್ಲ ಟ್ರಂಕ್ ಯೂಸ್ ಮಾಡ್ತಾ ಇದ್ದಾರೆ ಐರನ್ದು, ಅದೇ ಥರ ಇದೆ. ಆದರೆ ನಾನು ಜ್ಯುವೆಲರಿ ಸ್ಟೋರ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ಫಸ್ಟ್ ಇಯರಿಂಗು ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನಲ್ಲಿದೆ. ಪುಟ್ ಇಯರಿಂಗ್ಸು. ಇದು ಎಕ್ಸಾಕ್ಟಾಗಿ 2 ಗ್ರಾಮ್ಸ್ ಇಲ್ಲ, ಬಟ್ 1.9 ಗ್ರಾಮ್ ಏನೋ ಇರಬೇಕು. ಇದು 916. ಆ್ಯಕ್ಚುಲಿ ಅದು ಏನಾದರೂ ತೊಗೊಳ್ಳೋಣ ಅಂತ ಹೋದಾಗ ನನಗೆ ಈ ಡಿಸೈನ್ ಇಷ್ಟ ಆಗಿ ತೊಗೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಏನಿದೆ ಸ್ಟೋನ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಇದು ರೌಂಡ್ ಶೇಪಲ್ಲಿರುವಂಥ ಗ್ರೀನ್ ಸ್ಟೋನ್ದು ಇಯರಿಂಗು. ಸ್ಟೋನಿಂದು ಬ್ರೈಟ್ನೆಸ್ ಏನಿದೆ ಅಥವಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗು. ಇದು ಕೂಡ 916 ಇಯರಿಂಗು. ಇದು ಆ್ಯಕ್ಚುಲಿ ಡೈರೆಕ್ಟ್ ಶಾಪಲ್ಲಿ ತೊಗೊಂಡಿದ್ದು. ಇದೇನಾಗುತ್ತೆ, ನಾವು ಶಾಪಲ್ಲಿ ಡೈರೆಕ್ಟಾಗಿ ತೊಗೊಂಡಾಗ ಅಂದರೆ ಹಿಂದ್ಗಡೆ ಇರುತ್ತಲ್ಲ ತಿರುಪು, ಅದು ಸ್ವಲ್ಪ ತೆಳು ಇರುತ್ತೆ. ನಾವು ಆರ್ಡರ್ ಕೊಟ್ಟು ಮಾಡಿಸಿದಾಗ ಆ ತಿರುಪು ಸ್ವಲ್ಪ ಗಟ್ಟಿ ಬರುತ್ತೆ. ಆ್ಯಕ್ಚುಲಿ ಏನೇ ಅಮೌಂಟ್ ಏನು ವೇರಿಯೇಷನ್ಸ್ ಆಗಲ್ಲ, ಬಟ್ ಸೇಮ್ ಇರುತ್ತೆ. ಬಟ್ ನಾವು ಯಾವಾಗ ಆರ್ಡರ್ ಕೊಟ್ಟು ಮಾಡಿಸ್ತೀವಿ ಆ ತಿರುಪು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಓಕೆ ಬಿಟ್ಟು ಅವಳದ ಇಯರಿಂಗು, ಚಿಕ್ಕ ಚಿಕ್ಕ ಅವಳಗಳಿದೆ. ಇದು ತುಂಬ ಫೇವ್ರೇಟ್ ಇಯರಿಂಗು ನಂದು. ಅಂದರೆ ಡಿಸೈನ್ ತುಂಬ ಕ್ಯೂಟ್ ಆಗಿದೆ. ಇದು ಬಂದುಬಿಟ್ಟು 1.9 ಗ್ರಾಮ್ ಇದೆ. ಇನ್ನೂ ದೊಡ್ಡ ಇಯರಿಂಗ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಡ್ಸ್ ತುಂಬ ದೊಡ್ಡ ಸ್ಟಡ್ಸ್ ಆಗಿ ಮಾಡಿಸ್ಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ನಾನು ಡೈರೆಕ್ಟ್ ಶಾಪಲ್ಲೇ ತೊಗೊಂಡಿದ್ದು, ಬಟ್ ಅದು ತಿರುಪ್ದು ಕ್ವಾಲಿಟಿ ಏನಿದೆ ಅದು ತುಂಬ ಚೆನ್ನಾಗಿದೆ, ಗಟ್ಟಿನೂ ಇದೆ. ಇದು ಬೆಂಡ್ ಕೂಡ ಆಗಿಲ್ಲ, ಬಿಕಾಸ್ ಇದು ನಾರ್ಮಲ್ ಗೋಲ್ಡ್ ಅನಿಸುತ್ತೆ, ಲೈಕ್ KDM ಗೋಲ್ಡಲ್ಲೇನೋ ತೊಗೊಂಡಿರೋದು. 916 ಆಗಿದ್ದರೆ ಸ್ವಲ್ಪ ಬೆಂಡ್ ಆಗ್ತಾಯಿತ್ತು. ಅದಕ್ಕೇ ಯಾವಾಗಲೂ ಆರ್ಡರ್ ಕೊಟ್ಬಿಟ್ಟು ನಾವು ಇಯರಿಂಗ್ಸ್ನ ಮಾಡಿಸ್ಕೋಬೇಕು. ತುಂಬ ಕ್ಯೂಟ್ ಪೇರ್ ಆಗಿದೆ ಎರಡು ಕೂಡ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮತ್ತೆ ಸ್ಟೋನ್ ಇಯರಿಂಗು. ಇದು ಬ್ರೌನ್ ಕಲರ್ ಸ್ಟೋನಲ್ಲಿದೆ. ಆ್ಯಕ್ಚುಲಿ ನನಗೆ ಈ ಸ್ಟೋನ್ ಕಲರ್ ಇಷ್ಟ ಆಗಲಿಲ್ಲ. ನಾನು ಅದೇ ಮೆರೂನ್ ಕಲರಲ್ಲಿ ಹೇಳಿದ್ದೆ, ಬಟ್ ಇವರು ಫುಲ್ ಬ್ರೌನಿಷ್ ಥರ ಮಾಡಿದರು. ಅದನ್ನು ಚೇಂಜ್ ಮಾಡಿಸೋಣ ಅಂತ ಕೇಳಿದೆ, ಬಟ್ ಅವ್ರು ಮಾಡಿಕೊಡ್ತೀವಿ ಅಂದರು. ನನಗೆ ನೆಕ್ಸ್ಟ್ ಮತ್ತೆ ಅದೇ ಫಿನಿಶಿಂಗ್ ಬರಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಇಟ್ಕೊಂಡೆ. ಇದು ಬಂದುಬಿಟ್ಟು 2.8 ಗ್ರಾಮ್ಸ್ ಇದೆ. ಇದನ್ನು ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ರಿಂದ ತಿರುಪಿಂದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟ್ರೆಂತ್ ಕೂಡ ಇದೆ. ಸೊ ಇದೇನು ಅಷ್ಟು ಬೆಂಡ್ ಆಗಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇಯರಿಂಗು. ನನ್ನ ನೆಕ್ಸ್ಟ್ ಇಯರಿಂಗ್ ಬಂದುಬಿಟ್ಟು ವೈಟ್ ಕಲರ್ ಸ್ಟೋನ್ ಇಯರಿಂಗು. ನಾನು ಹೇಳಿದೆ ಸ್ಟೋನ್ಸ್ ಇಂದ ತುಂಬ ಇದೆ ಅಂತ. ಇದು ಥರ್ಡ್ ಒನ್ನು ಆ್ಯಕ್ಚುಲಿ ಸ್ಟೋನ್ ಇಯರಿಂಗ್ಸಲ್ಲಿ. ಇದು ಸ್ಕ್ವೇರ್ ಶೇಪಲ್ಲಿದೆ. ಇದು ಕೂಡ 916. ಆ್ಯಂಡ್ ಇದು ಸ್ಟೋನಿಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತುಂಬ ಶೈನ್ ಬರುತ್ತೆ. ಬ್ರೌನ್ ಯಾಕೆ ಆ ಥರ ಬರ್ತಾ ಇಲ್ಲ ಅಂದರೆ ಹಿಂದ್ಗಡೆ ಕವರ್ ಮಾಡಿಬಿಟ್ಟಿದ್ದಾರೆ ಸ್ಟೋನ್ಗೆ, ಸೊ ಅದು ಬ್ರೈಟ್ನೆಸ್ ತುಂಬ ಕಡಿಮೆ ಇದೆ ಅನಿಸುತ್ತೆ, ತುಂಬ ಡಲ್ ಆಗಿದೆ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ವೈಟ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಇಯರಿಂಗ್ಸು. ಇದು 2.5 ಗ್ರಾಮ್ಸ್ ಇದೆ ಇಯರಿಂಗು. ಇದು ಡೈರೆಕ್ಟ್ ಶಾಪಲ್ಲೇ ತೊಗೊಂಡಿದ್ರಿಂದ ತಿರುಪು ಅಷ್ಟು ಸ್ಟ್ರೆಂತ್ ಇಲ್ಲ. ಓಕೆ, ಇದು ಬಂದ್ಬಿಟ್ಟು ಸ್ಮಾಲ್ ಜುಮ್ಕಿ ಇರೋ ಅಂಥ ಒಂದು ಇಯರಿಂಗು. ಇದು ಅಟ್ಯಾಚಬಲು, ಅದನ್ನು ಡಿಟ್ಯಾಚ್ ಮಾಡೋಕ್ಕೆ ಬರಲ್ಲ, ಬಿಕಾಸ್ ಇದೊಂದು ಜುಮ್ಕಿ ಕೆಳಗಡೆ ಮೇಲ್ಗಡೆ ತುಂಬ ಕ್ಯೂಟಾಗಿರೋ ಡಿಸೈನ್ ಇರೋವಂಥ ಇಯರಿಂಗು. ಇದು ಬಂದುಬಿಟ್ಟು 3.2 ಗ್ರಾಮ್ಸ್ ಇದೆ. ಅಂದರೆ 3.2 to 3.5 ಇರ್ಬೋದು, ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಅದು ತುಂಬ ಹಿಂದೆನೇ ತೊಗೊಂಡಿದ್ದು ಇಯರಿಂಗು, ಸೊ ಅದು ನೆನಪಿಲ್ಲ ಅಷ್ಟು. ಇದು ಬಂದುಬಿಟ್ಟು ಜುಮ್ಕ ಮತ್ತು ಸ್ಟಡ್ ಇರೋವಂಥ ಇಯರಿಂಗು. ಇದು ಆ್ಯಕ್ಚುಲಿ ತುಂಬ ದೊಡ್ಡ ಜುಮ್ಕ ಹಾಕ್ಕೊಳ್ಳೋಕ್ಕಾಗಿಲ್ಲ, ಅಂದರೆ ತುಂಬ ಸಿಂಪಲ್ ಆಗಿರೋವಂಥ ಜುಮ್ಕನ ವೇರ್ ಮಾಡ್ಬೋದು, ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದುಬಿಟ್ಟು ಡಿಟ್ಯಾಚಬಲ್ ಇಯರಿಂಗ್ ಅಂತಲೇ ಹೇಳ್ಬೋದು. ನಾವು ಸಪ್ರೇಟಾಗಿ ಸ್ಟಡ್ಸ್ನ ರಿಮೂವ್ ಮಾಡಿ ವೇರ್ ಮಾಡ್ಬೋದು. ಇದು ಕೂಡ ನಾನು ಡೈರೆಕ್ಟ್ ಶಾಪಲ್ಲೇ ತೊಗೊಂಡಿದ್ದು, ಇದನ್ನೇನು ಆರ್ಡರ್ ಕೊಟ್ಟು ಮಾಡಿಸಿಲ್ಲ. ಬಟ್ ಚೆನ್ನಾಗಿದೆ, ಏಕೆಂದರೆ ಅದ್ರದ್ದು ವೆಯ್ಟ್ ಕೂಡ 4 ಗ್ರಾಮ್ಸು 4.1 ಗ್ರಾಮ್ ಏನೋ ಇದೆ ಆ ಇಯರಿಂಗು. ತೋರಿಸ್ತಾ ಇರೋದು ನನ್ನ ಮಗಳ ಇಯರಿಂಗ್ಸ್ ಕಲೆಕ್ಷನ್ನು. ಇದು ಬಂದುಬಿಟ್ಟು ಗುಂಡು ಡ್ರಾಪ್ಸ್ ಅಂತ ಹೇಳ್ತೀವಿ. ಇದು ಆಲ್ಮೋಸ್ಟ್
700 ಮಿಲಿಗ್ರಾಮ್ ಏನೋ ಇದೆ. ಅವಳದು ಇನ್ನೂ ರಿಂಗ್ ಏನು ಹಾಕಿದ್ದೀವಲ್ಲ ಅದು ಇನ್ನೂ ತೆಗ್ದಿಲ್ಲ. ಸೊ ಅದು ತೆಗೆದ ಮೇಲೆ ಹಾಕೋದಕ್ಕೆ ಅಂತ ತೊಗೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೇನಿದೆ ಅವಳದ್ದು ಇಯರಿಂಗ್ನ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು. ಏಕೆಂದರೆ ಅಲ್ಲಿ ನೋಡಿದೆ ಅದು ತಿರುಪ್ತಿ ಸ್ಟ್ರೆಂತ್ ಅಷ್ಟಾಗಿರಲಿಲ್ಲ, ಚೆನ್ನಾಗಿರಲಿಲ್ಲ. ಸೊ ಇದೇ ಥರದ್ದು ನಾನು 2 ಪೇರ್ ಮಾಡಿಸ್ಕೊಂಡೆ. ಈ ಅವಳದ್ದು ಮತ್ತು ಪಿಂಕ್ ಕಲರ್ ಸ್ಟೋನ್ ಇದೆ ನೆಕ್ಸ್ಟ್ ಬರುತ್ತೆ ಅದೆರಡನ್ನೂ ಸೇರಿ ನಾನು 1.7 ಗ್ರಾಮ್ಸಲ್ಲೋ 1.8 ಗ್ರಾಮ್ಸಲ್ಲೋ ಮಾಡಿಸಿದ್ದು. ಸೊ ಎರಡು ತುಂಬ ಕ್ಯೂಟಾಗಿದೆ. ಆಮೇಲೆ ಅನಿಸ್ತು ತುಂಬ ಸಿಮಿಲರಾಗಿ ಕಾಣಿಸ್ತಾ ಇದೆ ಎರಡೂ ಅಂತ ಅನ್ನಿಸ್ತಾ ಇದೆ. ಬಟ್ ಯಾವ್ದು ಹಾಕಿದ್ರೂ ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ. ಸೊ ಇರಲಿ ಅಂತ ಇಟ್ಕೊಂಡೆ. ಇದಿಷ್ಟು ನನ್ನ ಮಗಳ ಇಯರಿಂಗ್ಸ್ ಕಲೆಕ್ಷನ್ನು. ಆ್ಯಂಡ್ ಲಾಸ್ಟಲ್ಲಿ ನಾನೊಂದು ನೋಸ್ ಪಿನ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ನಾನು ನೋಸ್ ಪಿನ್ನಾಗಿ ತೊಗೊಂಡಿದ್ದು. ಅವ್ರು ಹೇಳಿದ್ರು ಇದ್ರ ಜೊತೆ ಇನ್ನು ಶಾಪ್ಕೀಪರ್ ಹೇಳಿದ್ರು ಇನ್ನೊಂದು ತೊಗೊಳ್ಳಿ ಮ್ಯಾಮ್, 2 ಸೇರಿದ್ರೆ ಸ್ಟಡ್ಸ್ ಥರ ಮಕ್ಕಳಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಆಗ ನನ್ನ ಮೈಂಡಲ್ಲಿ ಅದಿರಲಿಲ್ಲ. ಸೊ ಒಂದೇ ತೊಗೊಂಡಿದ್ದು. 1/2 ಗ್ರಾಮ್ ಏನೋ ಇದೆ. ತುಂಬ ಕ್ಯೂಟಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ವಾಸ್ ಮೈ ವ್ಲಾಗ್. Please like the video.